ಸರ್. ಅಂದರೆ ತುಂಬ ಜನ ಮೌತ್ ಪಬ್ಲಿಸಿಟಿ ಕೂಡ ಜನ ನಮ್ಮದೇ ಇರೋ ಪರಿಸ್ಥಿತಿ ಆಗಿಬಿಟ್ಟಿದೆ. ಸೊ ಅದು ನಾವು ಏನಿಲ್ಲ ಸರ್, ಒಳ್ಳೆ ಸಿನಿಮಾ ಮಾಡಿ ಅದನ್ನು ಬೆಳೆಸಬೇಕು ಜನಕ್ಕೆ. ಒಂದು 5-6 ಸೀರೀಸ್ ಒಳ್ಳೆ ಸಿನಿಮಾಗಳು ಬಂದಾಗ ನ್ಯಾಚುರಲಿ ಜನ ಬಂದೇ ಬರ್ತಾರೆ. ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅವರೇ ಒಬ್ಬರು ಸಕ್ಸಸ್ಫುಲ್ ನಿರ್ದೇಶಕರಾಗಿ ಪ್ರೊಡ್ಯೂಸ್ ಮಾಡಿದ ಮೇಲೆ ಇದೆಯಲ್ಲ ಸರ್, ಅವ್ರಿಗೆ ಕತೆ ಚೆನ್ನಾಗಿ ಮಾಡ್ತಾನ, ಅಂದರೆ ಇವನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾನೆ ಅನ್ನೋದು ಯಾವಾಗಲೂ ನನಗೆ ಆ್ಯಕ್ಚುಲಿ ಸಿನಿಮಾ ಒಪ್ಕೊಳ್ಳೋಕೆ ಮುಂಚೆ ಇದ್ದಿದ್ದು ಆ ಭಯ. ಅದಕ್ಕೆ ಹಂಸಲೇಖ ಅವ್ರು ಹೇಳ್ತಾ ಇದ್ರು, ಅವರು ಗುಣವಂತ ಮಾಡುವಾಗ ಪ್ರೇಮ್ ಸಿನಿಮಾದಲ್ಲಿ ನೀನು ಗುಣವಂತ, ಆದರೆ ನಿಜವಾದ ಗುಣವಂತ ರಘುವರ್ಧನ್ ಅಂತ ಹೇಳ್ತಾ ಇದ್ರು. ಹಂಗೆ ಅಂದರೆ ಸ್ವಂತ ಅಣ್ಣ ತಮ್ಮನ ಮಧ್ಯೆನೇ ಇಲ್ಲಿ ಸ್ನೇಹಿತರ ಮಧ್ಯೆ ಆ ಕಾನ್ಫ್ಲಿಕ್ಟು ಒಂದು ಹಂತದಲ್ಲಿ ಹಂಗೆ ಹೋಗುತ್ತೆ. ಆ್ಯಕ್ಚುಲಿ ಯಾರ್ಯಾರ ಸಂಬಂಧ ಏನೇನು ಆ ಒಂದು ಇದು ನಿಮಗೆ ಅದು ಅದ್ರ ಮೇಲೆ ಪ್ಲೇ ಆಗುತ್ತೆ ಡ್ರಾಮಾ. ಸರ್ ನಮಸ್ತೆ. ಸರ್ ನಮಸ್ತೆ. ನಾನು ಬಹಳ ಕಾಲದ ನಂತರ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ ಅಲ್ವಾ? ಹೌದು ಸರ್. ನೀವು ನಿರ್ಮಾಪಕರು ಆದದ್ದು ಹೇಗೆ? ಇದು ನಿರ್ದೇಶಕರು ನೀವು? ಇದೆ ನೋಡಿ, ಏನಂತ ಹೇಳ್ತೀವಿ ಸರ್, ಸುಮಾರು ಸಿನಿಮಾ ಈಗ ತಿಮ್ಮನಿಂದ ಹಿಡಿದು ಸುಮಾರು ಸಿನಿಮಾ. ಹೌದು ಹೌದು. ನಾನು ಬಿಗಿನಿಂಗ್ ಗೊತ್ತಲ್ಲ ಸರ್, ನಾನು ದೂರದರ್ಶನಕ್ಕೆ ಸಾಕಷ್ಟು ಧಾರಾವಾಹಿಗಳು, ಹೌದು, ಸುಮಾರು 1,500 ಎಪಿಸೋಡ್ ಸೀರಿಯಲ್ಸು ಡೈರೆಕ್ಟ್ ಮಾಡಿದೆ ಸರ್. ಸುಮಾರು ಸಾವಿರಾರು ಬೀದಿ ನಾಟಕಗಳು, ಸಾವಿರಾರು ಡಾಕ್ಯುಮೆಂಟ್ರಿಗಳು, 100 ಜಾಹೀರಾತುಗಳು. ಇದೆಲ್ಲ ಆದಮೇಲೆ ಒಂದು ಕನಸಿತ್ತಲ್ಲ ಸರ್ ಸಿನಿಮಾ. ನಿಮಗೆ ಗೊತ್ತಿರೋ ಹಾಗೆ ನಾನು ಸಿನಿಮಾಗೆ ಎಂಟ್ರಿ ಆದೆ. ನನ್ನ ಮೊದಲನೇ ಸಂದರ್ಶನ ತಾವು ಕೂಡ ರೂಪದಾರದಲ್ಲಿ ಫಸ್ಟ್ ಬರೆದಿದ್ರಿ. ಅದಾದ ನಂತರ ನಾನು ನಿರ್ದೇಶನಗಳನ್ನು ಸ್ಟಾರ್ಟ್ ಮಾಡಿದೆ. ತಿಮ್ಮರಾಯಿ, ಬದ್ರಿ, ಗುಣವಂತ, ಮಿಸ್ಟರ್ LLB ಈ ಥರ ಚಿತ್ರಗಳೆಲ್ಲವೂ ಕೂಡ. ಮಧ್ಯದಲ್ಲಿ ನಾನು ವಿನಯ್ ರಾಜ್ಕುಮಾರ್ ಸಿನಿಮಾ ಮಾಡಬೇಕಾಗಿತ್ತು, ಅದರ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಸೊ ಇದ್ರ ನಡುವೆ ಇನ್ನೊಂದು ಯಾವುದಾದ್ರೂ ಸಿನಿಮಾ ಮಾಡೋಣ ಅಂತ ಒಬ್ಬ ನಿರ್ದೇಶಕ ಸುಮ್ಮನೆ ಕೂರಕ್ಕಾಗಲ್ಲ, ಏನಾದರೂ ಹುಡುಕಾಟ ಮಾಡಬೇಕಲ್ಲ ಸರ್. ಹಾಗಾಗಿ ಆಮೇಲೆ ನಿರ್ಮಾಪಕರಿಗೆ ಸುಳ್ಳು ಹೇಳೋದು, ದಾರಿ ತಪ್ಪಿಸೋದು, ಆ ಕೆಲಸ ನಮ್ಮಿಂದ ಆಗೋದಿಲ್ಲ. ಅದಕ್ಕೆ ನಿಮ್ಮ ಗುಣವೂ ಅಲ್ಲ ಅದು, ನಮಗೆ ಆಗೋದಿಲ್ಲ ಅದು. ಅದಕ್ಕೆ ಹಂಸಲೇಖ ಅವ್ರು ಹೇಳ್ತಾ ಇದ್ರು, ಅವರು ಗುಣವಂತ ಮಾಡುವಾಗ ಪ್ರೇಮ್ ಸಿನಿಮಾದಲ್ಲಿ ನೀನು ಗುಣವಂತ, ಆದರೆ ನಿಜವಾದ ಗುಣವಂತ ರಘುವರ್ಧನ್ ಅಂತ ಹೇಳ್ತಾ ಇದ್ರು. ಹಂಗೆ ಸರ್. ಅದಕ್ಕೆ ಈಗ ಕತೆ ಹುಡುಕಾಟ ಮಾಡುವಾಗ ನನಗೆ ನಮ್ಮ ವಿಜಯ ಭರಮಸಾಗರ್ ಮೂಲಕ ರಘು ಬಂದು ನನಗೆ, ರಾಘವೇಂದ್ರ ನಾಯ್ಕ ಅವರು ಬಂದು ಒಂದು ಕತೆ ಹೇಳಿದ್ರು ಸರ್. ಅಂದರೆ ಕತೆ ನನಗೆ ಕೊಡಲಿಕ್ಕೆ, ನಾನು ಡೈರೆಕ್ಟ್ ಮಾಡೋದಕ್ಕೆ ಅಂತ. ಕತೆ ಕೇಳಿದಾಗ ಅವರು ಕಥೆಯನ್ನು ತುಂಬ ಚೆನ್ನಾಗಿ ಎಲಬ್ರೇಟ್ ಮಾಡಿ ಹೇಳಿದ್ರು. ಒಂದೊಂದು ಪಾತ್ರಗಳು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು ಸರ್. ಆಮೇಲೆ ಸ್ಕ್ರೀನ್ ಪ್ಲೇಯಲ್ಲಿ ಪಾತ್ರಗಳು ತುಂಬ ಚೆನ್ನಾಗಿ ಪ್ಲೇ ಆಗ್ತಾಯಿತ್ತು. ಕಡೆಗೆ ಅವರು ಕತೆ ಮುಗಿಸಿದ ಮೇಲೆ ಕಣ್ಣಿಗೆ ಕಟ್ಟಿದಾಗಿತ್ತು ಸರ್ ಸಿನಿಮಾ. ನಾನೊಬ್ಬ ಡೈರೆಕ್ಟರ್ ಆದರೂ ಕೂಡ ಕರೆಕ್ಟ್ ಆ ಚಿತ್ರಲೋಕ, ಅಂದರೆ ಆ ದೃಶ್ಯ ಮಾಧ್ಯಮದ ಲೋಕಕ್ಕೆ ಅವರು ಕರ್ಕೊಂಡೋದ್ರು ಕಥೆಯ ಮೂಲಕ. ನನಗನ್ನಿಸ್ತು, ನಾನು ಇದು ಡೈರೆಕ್ಟ್ ಮಾಡಿದ್ರೆ ಅಷ್ಟು ಸೂಕ್ತ ಅಲ್ಲ ಅಂತ ಅನ್ನಿಸ್ತು. ಆದರೆ ಕತೆ ನನಗೆ ಇಷ್ಟ ಆಗಿದೆ. ಆದರೆ ನಿರ್ಮಾಣ ಮಾಡೋದಕ್ಕೆ ನನಗೆ ಆ ಶಕ್ತಿ ಬೇಕಲ್ಲ ಸರ್. ನಿರ್ಮಾಣದ ಕೆಲಸ ಭಾಳ ಕಷ್ಟ ಸರ್. ನಿಮಗೆ ಗೊತ್ತಿರೋ ಹಾಗೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿರ್ಮಾಪಕರ ಹಿಸ್ಟ್ರಿ ನೋಡಿದಾಗ ಎಷ್ಟು ಜನ ಬೇರೆ ಬೇರೆ ಕಡೆ ಮುಖ ಮಾಡಿದ್ದಾರೆ ಅಂತ. ಮನೆ ಮಠಗಳನ್ನು ಇರ್ಬೋದು, ಜೀವನದ ಅಂತ್ಯದ ದಿನಗಳಿರಬಹುದು. ಆಮೇಲೆ ನನ್ನೊಟ್ಟಿಗೆ ಕೆಲಸ ಮಾಡಿದವರು, ನನ್ನೊಟ್ಟಿಗೆ ಬಂದಂಥ ಜನಗಳು ಇವತ್ತು ಇಂಡಸ್ಟ್ರಿಯಲ್ಲಿ ಬಹಳ ಬೆರಳೆಣಿಕೆ ಅಷ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ, ಎಲ್ಲರ ಕಂಡ್ರೆ ರಘುವರ್ಧನ್ ಸರ್ ಏನು ನೀವು ಅವತ್ತಿಂದ ನಗ್ತಾ ಇದ್ರಿ, ಇವತ್ತು ನಗ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ನಗು ಮಾತ್ರ ಉಳಿಸ್ಕೊಂಡಿದ್ದೀನಿ. ನನಗೆ ಯಾವುದೋ ಆತಂಕ ಇಲ್ಲ, ಯಾವುದೋ ಕಳ್ಕೊಂಡೆ ಅನ್ನೋದು ಬೇಸರ ಇಲ್ಲ ಸರ್. ಆಮೇಲೆ ಯಾವುದೋ ಹಣ ಆಸ್ತಿ ಮಾಡಬೇಕು ಅನ್ನೋ ತುಡಿತನೂ ಇಲ್ಲ ಸರ್. ನನಗೆ ಟ್ರಾವೆಲಿಂಗ್ ಆಗ್ತಾಯಿದೆ ಲೈಫು. ಸೊ ಇರೋ ತನಕ ಹೋಗ್ತಾ ಇರಲಿ ಅಂತ ಆಗಿದೆ. ಕರೆಕ್ಟ್. ಬಟ್ ಕತೆ ನನಗೆಲ್ಲೋ ಒಂದು ಕಡೆ ಇಂಪ್ಯಾಕ್ಟ್ ಮಾಡ್ತು, ನನ್ನೊಳಗಡೆ ನನ್ನನ್ನೆಲ್ಲೋ ಒಂದು ಕಡೆ ಕೆರಳಿಸ್ತು ಸರ್ ಆ ಕತೆ. ಸೊ ಇಂಥ ಒಂದು ಒಳ್ಳೆಯ ಕತೆಗೆ ನಾನು ಯಾಕೆ ನಿರ್ಮಾಪಕ ಆಗಬಾರ್ದು ಅಂತ. ಆದರೆ ಆ ಎನರ್ಜಿ ನನ್ನಲ್ಲಿ ಇರಲಿಲ್ಲ. ಬಟ್ ಯಾವುದೋ ನನ್ನ ಸ್ನೇಹಿತರು, ನನ್ನ ಶಕ್ತಿ, ಅದನ್ನು ನಾನು ಬಳಕೆ ಮಾಡ್ಕೋಬೋದೇನೋ ಅಂತ ಒಂದು ಗ್ರೀನ್ ಸಿಗ್ನಲ್ ಎಲ್ಲೋ ಒಂದು ಕಡೆ ಇತ್ತು. ಆಮೇಲೆ ಇವ್ರಿಗೆ ಹೇಳಿದೆ, ಈ ಕತೆನ ನೀವೇ ಡೈರೆಕ್ಟ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಆ ಕ್ಷಣ ಇವರಿಗೆ ಸ್ವಲ್ಪ ಆ್ಯಕ್ಚುಲಿ ಅದು ಭಾಳ ದೊಡ್ಡ ಗುಣ ನಿಮ್ಮದು ಅಲ್ವಾ ರಘು? ಯಾಕಂದ್ರೆ ಈಗ ಒಬ್ಬ ರಘು ಅಂತ ಹುಡುಗ ನಿಮಗೆ ಕತೆ ಕೊಟ್ಟು ನೀವು ನಿರ್ದೇಶನ ಮಾಡಿ, ಯಾಕಂದ್ರೆ ನೀವು ಮೂಲತಃ ನಿರ್ದೇಶಕ. ಹೌದು. ಒಬ್ಬ ನಿರ್ದೇಶಕನೇ ಇಲ್ಲ ನೀವೇ ಮಾಡಿ ಅಂತ ಹೇಳೋದಿದೆಯಲ್ಲ, ಅದು ಒಳ್ಳೆ ಕೆಲಸ ಸರ್. ಅದಕ್ಕಿಂತ ದೊಡ್ಡ ಗುಣ ಅಂದರೆ ಇನ್ನೊಂದು ಏನಂದರೆ ಗೊತ್ತಾ ಸರ್, ನಿರ್ದೇಶನ ಅವರೇ ಒಬ್ಬರು ಸಕ್ಸಸ್ಫುಲ್ ನಿರ್ದೇಶಕರಾಗಿ ಪ್ರೊಡ್ಯೂಸ್ ಮಾಡಿದ ಮೇಲೆ ಇದೆಯಲ್ಲ ಸರ್, ಅವ್ರಿಗೆ ಕತೆ ಚೆನ್ನಾಗಿ ಮಾಡ್ತಾನ, ಅಂದರೆ ಇವನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾನೆ ಅನ್ನೋದು ಯಾವಾಗಲೂ ನನಗೆ ಆ್ಯಕ್ಚುಲಿ ಸಿನಿಮಾ ಒಪ್ಕೊಳ್ಳೋಕೆ ಮುಂಚೆ ಇದ್ದಿದ್ದು ಆ ಭಯ.
ಕರೆಕ್ಟ್ ಸರ್ ನೀವು ನಿಮ್ದೊಂದು ಸ್ಟೈಲ್ ಇದೆ. ನಿರ್ದೇಶನ ಇದೆ, ನಾವು ನಮ್ದು ಬೇರೆ ಸ್ಟೈಲ್ ಇದೆ. ಹೌದು, ಕೊನೆಗೆ ಇವರು ಇನ್ವಾಲ್ವ್ ಆಗಿಬಿಟ್ರೆ ನಮ್ಗೆ ಆಗಲ್ಲ ಅಂತ ನಾನು ತುಂಬ ಓಪನ್ ಆಗಿ ಹೇಳಿದೆ. ಅವ್ರೆ ನಾನು ಯಾವುದೋ ಕಾರಣಕ್ಕೆ ಇನ್ವಾಲ್ವ್ ಆಗಲ್ಲ, ನೀವು ಆ ಭಯನೇ ಬಿಟ್ಬಿಡಿ ಅಂತ. ಸರ್ ನಿಜ ಹೇಳ್ತೀನಿ, ನನಗೆ ಇದುವರೆಗೂ ಯಾವುದೇ ನನಗೂ ಮತ್ತು ಅವ್ರಿಗೆ ಮಧ್ಯೆ ಕ್ರಿಯೇಟಿವ್ ಡಿಫ್ರೆನ್ಸಸ್ ಬರಲಿಲ್ಲ. ಆಮೇಲೆ ಎಲ್ಲೂ ಕೂಡ ಈ ಹಂತದಲ್ಲೂ ಕೂಡ ಒಂದು ಪ್ರಮೋಷನ್ ಇದರಲ್ಲೂ ಕೂಡ ಅವರು ನೀವೇನು ಹೇಳ್ತೀರಿ ಹಂಗೆ ಅಂತ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ, ಯಾಕಂದರೆ ನನಗೆ ಅವರ ಅನುಭವ ನನಗೆ ತುಂಬ ಸಹಾಯ ಮಾಡಿದೆ. ಸೊ ಬಟ್ ಎಲ್ಲೂ ಅವ್ರು ನನಗೆ ಕ್ರಿಯೇಟಿವ್ ಆಗಿ ಅದೇ ಒಬ್ಬ ನಿರ್ದೇಶಕ ನಂಗೆ ಅದೇ ಮುಖ್ಯ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ಫಸ್ಟ್ ಸಿನಿಮಾದಲ್ಲಿ ಸರ್ ದುಡ್ಡು ಒಂದು ಬಂಡವಾಳ ಹಾಕ್ತೀವಿ, ಜಾಸ್ತಿ ಬಜೆಟು ಕಡಿಮೆ, ಅದು ಸೆಕೆಂಡ್ರಿ ಸರ್. ಕ್ರಿಯೇಟಿವಲ್ಲಿ ನಮಗೆ ಸ್ವಾತಂತ್ರ್ಯ ಕೊಡ್ತಾರಲ್ಲ, ಅದು ಬಹುಶಃ ನಾನು ಆ ವಿಚಾರದಲ್ಲಿ ತುಂಬ ಲಕ್ಕಿ ಅಂತ ಹೇಳ್ಬೋದು. ನಿಮಗೆ ಈ ಸಂಯಮ ಹೇಗೆ ಬಂತು? ನಿಮ್ಮ ಫೀಲ್ಡನ್ನೇ ಬಿಟ್ಟು ಕೊಟ್ಟಿದ್ರಲ್ಲ. ಹೌದು ಸರ್. ಅಂದರೆ ನನಗೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡೋ ಮನೋಭಾವ ಮೊದಲಿಂದ ಇದೆ ಸರ್. ಯಾವುದೇ ವಿಚಾರದಲ್ಲಿರಲಿ ಸರ್, ನನಗೆ ಬೇಕು ಅಂದರೆ ನಾನು ಹಿಂದೆ ಹೋಗ್ಬಿಡ್ತೀನಿ. ಅಂದರೆ ಬಲಾತ್ಕಾರವಾಗಿ ನಾನು ಪಡ್ಕೊಳಕ್ಕೆ ಹೋಗಲ್ಲ. ಗೊತ್ತಾಯಿತು. ಆದರೆ ನನಗೆ ಎಲ್ಲ ಸಿನಿಮಾಗಳಲ್ಲೂ ಸ್ವಾತಂತ್ರ್ಯ ಕಡಿಮೆ ಇರ್ತಾಯಿತ್ತು ಸರ್. ನನಗೆ ನನ್ನ ನಿರ್ದೇಶನಕ್ಕೆ ಸ್ವಾತಂತ್ರ್ಯ ಕಡಿಮೆ ಇರ್ತಾಯಿತ್ತು. ಬಹುಶಃ ನೀವು ಆ ಕೊರತೆ ಈ ಹುಡುಗನಿಗೆ ಆಗಬಾರ್ದು ಅಂತ ಹೌದು ಸರ್, ನೀವು ಸಂಪೂರ್ಣವಾಗಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟು. ಹೌದು ಸರ್. ಯಾಕಂದರೆ ಅವ್ರು ಏನೇ ಮಾಡಿದ್ರು ನಾನು ಹತ್ತಿರ ಹೋಗಲಿಲ್ಲ ಸರ್. ಅವರು ಶೂಟಿಂಗ್ ಮಾಡುವಾಗಲೂ ಕೂಡ ಒಂದು 10 ನಿಮಿಷ ಕೂಡ್ತಾ ಇದ್ದೆ ಮಾನಿಟರ್ ಮುಂದೆ, ಮತ್ತೆ ಹೊರಟೋಗ್ತಾ ಇದ್ದೆ. ನಾನು ಒಂದು ಶಾರ್ಟ್ ಕೂಡ ಕರೆಕ್ಷನ್ ಹೇಳ್ತಾ ಇರಲಿಲ್ಲ, ಯಾಕಂದರೆ ಅವ್ರ ವಿಷನ್, ಹೌದು, ಅವ್ರ ಕತೆ. ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ನಂಬಿದ ಮೇಲೆ ನಂಬಿಡಬೇಕಲ್ಲ ಸರ್. ಈಗ ನಾನು ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ, ನನಗೆ ಭಯ ಇಲ್ಲ. ನಾನು ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಭಯ ಪಡ್ತಾ ಇದ್ದೀನಿ ಅಂದರೆ ನಾನು ನಂಬ್ಕೊಂಡಿಲ್ಲ ಅಂತ. ನಿಮ್ಮ ನಂಬಿಕೆನೇ ಸುಳ್ಳು ಅಂತ. ನನ್ನ ನಂಬಿಕೆನೇ ಸುಳ್ಳು ಅಂತ ಆಗುತ್ತೆ. ಹಾಗಾಗಿ ಒಬ್ಬ ಡೈರೆಕ್ಟರ್ನ ನಾನು ನಂಬಿದ್ದೀನಿ ಅಂದಮೇಲೆ ಪರಿಪೂರ್ಣವಾಗಿ ಅವ್ರನಿಗೆ ಪ್ರೊಜೆಕ್ಟ್ ಮಾಡಬೇಕು ಸರ್. ಯಾವತ್ತೇ ಹೋದ್ರು, ಅವ್ರು ಎಷ್ಟೇ ದೊಡ್ಡ ಡೈರೆಕ್ಟರ್ ಆದರೂ ಕೂಡ, ರಘುವರ್ಧನ್ ಸರ್ ಈ ಥರ ಇದ್ರಪ್ಪ, ನನಗೊಂದು ಸಿನಿಮಾ ಕೊಟ್ಟರು, ನನ್ನನ್ನು ಡೈರೆಕ್ಟರ್ ಮಾಡಿದ್ರು ಅನ್ನೋ ಅವರಿಗೆ ಒಂದು ಆ ಕನ್ಸರ್ನ್ ಇದ್ದರೆ ಸಾಕು. ಯಾಕಂದರೆ ಮೊದಲ ಸಿನಿಮಾ ಯಾವಾಗಲೂ ಮೊದಲ ಸಿನಿಮಾ ತಾನೆ. ಖಂಡಿತವಾಗ್ಲೂ ಸರ್. ಅವ್ರು ಎಲ್ಲಿಂದ ಎಲ್ಲಿಗೆ ಹೋದರು, ಮೊದಲನೇ ಸಿನಿಮಾ ಯಾವುದು ಅಂದರೆ ಮಾರಿಗೋಲ್ಡ್, ಪ್ರೊಡ್ಯೂಸರ್ ಯಾರು ಅಂದರೆ ರಘುವರ್ಧನ್ ಅಂತಲೇ ಹೇಳಬೇಕು. ಹಾಗಾಗಿ ಆದರೆ ಅವ್ರಿಗೆ ಒಳ್ಳೇದಾಗಲಿ ಸರ್. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ಯಾವುದೇ ನಾನು ಅವರಿಗೆ ಒತ್ತಡ ತರಲಿಲ್ಲ. ಆಮೇಲೆ ನಾನು ಸಿನಿಮಾ ಆಗಿಬಿಡಬೇಕು, ದುಡ್ಡು ಬಂದು ಬಿಡಬೇಕು, ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ, ಒಂದು ವರ್ಡ್ ಕೂಡ ಯಾವತ್ತೂ ನಾನು ಹೇಳಿಲ್ಲ ಸರ್ ಇದುವರೆಗೂ. ಆ್ಯಕ್ಚುಲಿ ಅವರು ಹೇಗಾದರೂ ಮಾಡಿ ಇವ್ರನ್ನ ಕಾಪಾಡಬೇಕು ಅನ್ನೋ ಹಗಲು ರಾತ್ರಿ ಆ ಟೆನ್ಷನ್ ಅವರಿಗೆ ಇದೆ. ಅವರು ಡೈರೆಕ್ಟ್ರಾಗಿ ನನಗೆ ಇಷ್ಟೆಲ್ಲ ಒಂದು ಸ್ವಾತಂತ್ರ್ಯ ಕೊಟ್ಟು ಒಂದೊಂದು ಸಿನಿಮಾ ಮಾಡಿದ್ದಾರೆ, ನನಗೊಂದು ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದಾರೆ. ಆಮೇಲೆ ನಾನು ಹೇಗಾದರೂ ಮಾಡಿ ಅವ್ರನ್ನ ಉಳಿಸ್ಬೇಕು ಅನ್ನೋದು ಆ ಹೊಣೆಗಾರಿಕೆ, ಆ ಜವಾಬ್ದಾರಿ, ಆ ಟೆನ್ಷನ್ ಅವರಿಗೆ ಇದೆ ವಿನ ನನಗಿಲ್ಲ ಸರ್. ಅದು ಗೊತ್ತಾಯ್ತು. ಖಂಡಿತ ಇಲ್ಲ. ರಘು, ಈ ಸಿನಿಮಾದ ಮಾರಿಗೋಲ್ಡ್ ಅಂತ ಯಾಕೆ ಹೆಸರಿಟ್ರಿ ಸರ್? ಅದು ಎರಡು ಥರ. ಒಂದು ಅಂದರೆ ಒಂದು ಸಿನಿಮಾನ ಜನನ ಅಟ್ರಾಕ್ಟ್ ಮಾಡೋದು ಫಸ್ಟ್ ಬೇಸಿಕಲಿ ಟೈಟ್ಲ್ ಸರ್. ನಾವು ಕತೆ ಹೇಳಿದ್ಮೇಲೆ ಡೈಲಾಗ್ ವರ್ಷನ್ ಮುಗಿತಾ ಇದ್ದಾಗ ನಮಗೆ ಟೈಟ್ಲ್ ಹೊಡೆದಿದ್ದು. ಸೊ ಅಂದರೆ ಟೈಟ್ಲ್ ನಾವು ತುಂಬ ಯೋಚನೆ ಮಾಡಿನೇ ಇಡಬೇಕು. ಅಂದರೆ ಆ ಪ್ರೋಸೆಸ್ಸಲ್ಲಿ ಒಂದು 2 ತಿಂಗಳು ನಮ್ಗೆ ಯಾವುದೂ ಟೈಟ್ಲು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಇಡೋಕ್ಕಾಗಿಲ್ಲ. ಒಂದು ಫೈನ್ ಡೇ ನನಗೆ ಅದು ಹೊಡಿತು. ಏನು ಅಂದರೆ ಮಾರಿಗೋಲ್ಡ್ ಅನ್ನೋದು ನಿಮಗೆ ಆ್ಯಸ್ ಅ ಬಿಸ್ಕೆಟ್ ಆಗಿ ತುಂಬ ಪಾಪ್ಯುಲರ್. ಆಮೇಲೆ ಜನಕ್ಕೆ ಈಸಿ ಮಾರಿಗೋಲ್ಡ್ ಗೊತ್ತು, ಮಕ್ಕಳಿಂದ ಹಿಡಿದು ಎಲ್ಲ ಏಜ್ವರೆಗೂ ಮಾರಿಗೋಲ್ಡ್ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಸಿನಿಮಾದಲ್ಲಿ ಇದು ಬಿಸ್ಕೆಟ್ ಕತೆ, ಆದರೆ ಮಾರಿ ಬಿಸ್ಕೆಟ್ ಅಲ್ಲ, ಗೋಲ್ಡ್ ಬಿಸ್ಕೆಟ್ ಕತೆ. ಒಂದು ಅದು ಕನೆಕ್ಟ್ ಆಗಿದೆ, ಜನಕ್ಕೆ ಕ್ಯಾಚಿ ಟೈಟ್ಲು. ಜೊತೆಗೆ ಮಾರಿ ಅನ್ನೋದು ಇದೆಯಲ್ಲ ಸರ್, ಇದು ಗೋಲ್ಡ್ನ ಡೀಲ್ ಮಾಡೋಕ್ಕೆ, ಅಂದರೆ ಮಾರಕ್ಕೆ ಹೊರಟವ್ರ ಕತೆ. ಒಂದು 4 ಜನ ಫ್ರೆಂಡ್ಸು ಗೋಲ್ಡ್ ಏನೋ ಸಿಕ್ಬಿಡುತ್ತೆ, ಅದನ್ನು ಮಾರಕ್ಕೆ ಹೋಗಿ ಒಂದೇ ಸಲ ಸೆಟ್ಲ್ ಆಗೋಣ ಅಂತ ಹೋದಾಗ ಏನಾಗುತ್ತೆ ಅವ್ರ ರಿಲೇಷನ್ಶಿಪ್ಪಲ್ಲಿ, ಅವ್ರ ಸ್ನೇಹದಲ್ಲಿ, ಅವ್ರ ಪ್ರೀತಿಯಲ್ಲಿ ಏನಾಗುತ್ತೆ, ಅವ್ರ ನೀತಿ ನಿಯತ್ತಲ್ಲಿ ಏನು ಬದಲಾವಣೆ ಅಂದರೆ ಬಿಫೋರ್ ಆಫ್ಟರ್ ಏನಿರುತ್ತೆ ಅದ್ರ ಆ ಕಾನ್ಫ್ಲಿಕ್ಟ್ ಮೇಲೆ ಡ್ರಾಮಾ ನಡೆಯುತ್ತೆ. ಒಂದು ಸಸ್ಪೆನ್ಸ್ ಥರ ಥ್ರಿಲ್ಲರೇ ಸರ್ ಇದು, ಥ್ರಿಲ್ಲರ್ ಡ್ರಾಮಾ ಇದು. ಅಂದರೆ ಆ್ಯಕ್ಷನ್ ಏನಿಲ್ಲ, ಆದರೆ ಹೀರೋ ಕ್ಯಾರೆಕ್ಟರೈಸೇಷನ್ ಫುಲ್ ನಿಮಗೆ ಕಂಪ್ಲೀಟ್ಲಿ ದಿಗಂತ್ ಅವ್ರದ್ದು ಬೇರೆನೇ. ಅವರ ಶೇಪು ಬದಲಾಗಿದ್ದೀವಿ. ಅವ್ರ ಡೈಲಾಗ್ ಡೆಲಿವರಿ ನೀವೀಗ ನಾವು ಟ್ರೈಲರ್ ಲಾಂಚ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವೇನು ಟೀಸರ್ ನೋಡಿ ಅದ್ರ 10 ಟೈಮ್ಸ್ ನಿಮಗೆ ಅವ್ರದ್ದು ಆ ಅಗ್ರೆಷನ್. ನೀವು ಕುಂದಾಪುರದ ಮೂಲದಿಂದ ಬಂದಿರೋದ್ರಿಂದ ಏನಾದರೂ ಆ ನೆಲದ ಭಾಷೆ ಏನಾದರೂ ಬಳಸಿದ್ದೀರಾ? ಇಲ್ಲ ಬಳಸಿಲ್ಲ. ಯಾಕಂದರೆ ಇದು ಕಂಪ್ಲೀಟ್ಲಿ ಕತೆ ಸಿಟಿ ಬೇಸ್ಡ್ ಆಗಿರೋದ್ರಿಂದ ಅದು. ಸೊ ನಾವು ಇದಕ್ಕೆ ಕನ್ವೆ ಮಾಡಿದ್ವಿ. ಸೊ ಅದೇ ಗೋಲ್ಡ್ ಮಾರಕ್ಕೆ ಕೊಟ್ಟವ್ರ ಕತೆ ಅಂತ ಮಾರಿ ಗೋಲ್ಡ್ ಅಂತ ಸೂಟ್ ಆಗುತ್ತೆ. ಜೊತೆಗೆ ಆ ಟೈಮಲ್ಲಿ ಅವ್ರಿಗೆ ಹೆಂಗೆ ಅದು ಅದೇ ಗೋಲ್ಡ್ ಮಾರಿಯಾಗಿ ಹೆಂಗೆ ಕಾಡುತ್ತೆ ಅವರಿಗೆ ಅನ್ನೋ ಥರ. ಇದೆರಡೂ ನಾವು ಥಿಂಕ್ ಮಾಡಿ ಗೋಲ್ಡೇ ಮಾರಿಯಾಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ ಸರ್, ಅಲ್ವಾ? ಕರೆಕ್ಟ್. ಈ ಸಿನಿಮಾದ ಪ್ಲಸ್ ಏನು ಅಂತ ಅನಿಸ್ತದೆ ನಿಮಗೆ? ಈ ಸಿನಿಮಾದ ತುಂಬ ದೊಡ್ಡ ಪ್ಲಸ್ಸು ಸರ್ ಇದ್ರ ಪರ್ಫಾರ್ಮೆನ್ಸು, ಆರ್ಟಿಸ್ಟ್ ಪರ್ಫಾರ್ಮೆನ್ಸು. ಮತ್ತು ಸೆಕೆಂಡ್ ಹಾಫಲ್ಲಿ ಒಂದು ಡ್ರಾಮಾ ನಡೆಯುತ್ತೆ ಸರ್, ರಿಲೇಷನ್ಶಿಪ್ ಸಂಬಂಧಗಳ ಮೇಲೆ ಒಂದು ಇದು ನಡೆಯುತ್ತೆ. ಅಂದರೆ ಅದು ನಿಮಗೆ ಗೆಸ್ ಮಾಡೋಕ್ಕೆ ಆಗಲ್ಲ. ಅಂದರೆ ಈಗ 4 ಜನ ಸ್ನೇಹಿತರು ಇರ್ತಾರೆ, ಒಬ್ರದ್ದು ಲವ್ ಕೂಡ ಇರುತ್ತೆ ಅಲ್ಲಿ. ಅಂದರೆ ದುಡ್ಡು ಬಂದ ಮೇಲೆ ಯೂಶಲಿ ನೋಡಿ ಸರ್, ಮದುವೆ ಆದಮೇಲೆ ಒಂದು ಸಂಬಂಧ ನಡೆಯುತ್ತೆ. ಒಬ್ಬ ಮನುಷ್ಯನ ಸ್ಟೇಟಸ್ ಚೇಂಜ್ ಆದಾಗ ಚೇಂಜ್ ಆಗೇ ಆಗುತ್ತೆ. ಹೌದು, ಹಂಗೆ ಆಗುತ್ತೆ. ಪ್ರತಿ ಆ ಬಿಫೋರ್ ಆಫ್ಟರ್ ಅನ್ನೋದು ಎಲ್ಲ ಹಂತದಲ್ಲಿದೆ. ಈ ದುಡ್ಡು ಬಂದಾಗಲೂ ಅದೇ ಆಗುತ್ತೆ ಸರ್ ಯೂಶಲಿ.
ಅಂದರೆ ಸ್ವಂತ ಅಣ್ಣ ತಮ್ಮನ ಮಧ್ಯೆ ಇಲ್ಲಿ ಸ್ನೇಹಿತರ ಮಧ್ಯೆ ಆ ಕಾನ್ಫ್ಲಿಕ್ಟ್ ಒಂದು ಹಂತದಲ್ಲಿ ಹಂಗೆ ಹೋಗುತ್ತೆ. ಆ್ಯಕ್ಚುಲಿ ಯಾರ್ಯಾರ ಸಂಬಂಧ ಏನೇನು ಆ ಒಂದು ಇದು ನಿಮಗೆ ಅದು ಅದ್ರ ಮೇಲೆ ಪ್ಲೇ ಆಗುತ್ತೆ ಡ್ರಾಮಾ. ಸೊ ದಟ್ ಈಸ್ ಅ ಮೋರ್ USB. ಅಂದರೆ ನೀವು ಡೈಲಾಗ್ ಪಂಚ್ ಏನೇ ಇರ್ಬೋದು, ಆ ಡ್ರಾಮಾ ಇದೆಯಲ್ಲ ಸರ್ 4 ಕ್ಯಾರೆಕ್ಟರ್ ಮಧ್ಯೆ, ಅದು ತುಂಬ ಹೃದಯಕ್ಕೂ ಮುಟ್ಟುವ ಹಾಗಿದೆ. ಅದೇ ಇಂಪಾರ್ಟೆಂಟ್ ಸರ್. ನೋಡಿದ್ರೆ ಕಮರ್ಷಿಯಲ್ ಸಿನಿಮಾ ಅನಿಸುತ್ತೆ ಅಲ್ಲಿ, ಆದರೆ ಒಂದು ಸೆಂಟಿಮೆಂಟಲ್ ಹರಿವು ಇದೆ. ಆಮೇಲೆ ಕ್ಲೈಮ್ಯಾಕ್ಸ್ ನಿಮಗೆ ಅದು ಒಂದು ಸ್ವಲ್ಪ ಬೇರೆ ಥರನೇ ಅನ್ಯೂಶುವಲ್ ಕ್ಲೈಮ್ಯಾಕ್ಸ್ ಇದೆ. ರೆಗ್ಯುಲರ್ ಟೈಪ್ ಆಫ್ ಒಂದೇನೋ ಆ್ಯಕ್ಷನ್ ಏನೋ ಒಂದಾದರೂ ಆ ಥರದ್ದಲ್ಲ, ಕಂಪ್ಲೀಟ್ಲಿ ಬೇರೆ ಕ್ಲೈಮ್ಯಾಕ್ಸ್ ಇದೆ. ಇನ್ನು ಯಾರ್ಯಾರೆಲ್ಲ ಇದ್ದಾರೆ ಇಲ್ಲಿ? ಇದರಲ್ಲಿ ದಿಗಂತ್ ಸಂಗೀತ ಶೃಂಗೇರಿ ಜೊತೆ ನಮ್ಮ ಯಶ್ ಶೆಟ್ಟಿ ಇದ್ದಾರೆ, ಕಾಕ್ರೋಚ್ ಸುದಿ ಇದ್ದಾರೆ, ಆಮೇಲೆ ವಜ್ರಂಗ್ ಶೆಟ್ಟಿ ಇದ್ದಾರೆ, ಆಮೇಲೆ ಸಂಪತ್ ಮೈತ್ರೇಯ ಅಂತ ನಿಮ್ಗೆ ಗೊತ್ತು, ತುಂಬ ಅದ್ಭುತ ನಟರು. ಅವರೇ ಇದರಲ್ಲಿ ಆ್ಯಂಟಗನಿಸ್ಟ್ ಮಾಡಿದ್ದಾರೆ, ತುಂಬ ಅದ್ಭುತ ಕ್ಯಾರೆಕ್ಟರ್ ಅವ್ರದ್ದು. ಸೊ ಯಾಕಂದರೆ ಅವರು ಇದುವರೆಗೂ ಆ ಥರದ್ದೊಂದು ಮಾಡಲಿಲ್ಲ ನಿಮಗೆ ಕಂಪ್ಲೀಟ್ಲಿ. ಅಂದರೆ ಅವರು 4 ಕ್ಯಾರೆಕ್ಟರ್ದು ಜುಗಲ್ಬಂದಿ ಅಂತ ಹೇಳ್ಬೋದು ಸರ್. ಹಾಗೆ ಎಲ್ಲರೂ ಗೋಲ್ಡು ಡೀಲ್ ಮಾಡೋಕ್ಕೆ ಹೋದವರು. ಇವ್ರು 4 ಜನ ನಾವೇ ಅಂದ್ಕೊಂಡಿರ್ತಾರೆ, ಒಂದಷ್ಟು ಜನ ಅದ್ರ ಹಿಂದೆ ಬಿದ್ದಿರ್ತಾರೆ. ಸೊ ಆವಾಗ ನಡೆಯೋದು. ದಿಗಂತ್ ಮತ್ತು ಸಂಗೀತ ಹೇಗೆ ಕಾಂಬಿನೇಷನ್? ದಿಗಂತ್ ಕಂಬಿ ಅಂದರೆ ರೆಗ್ಯುಲರ್ ಯೂಶುವಲ್ ಲವ್ ಸ್ಟೋರಿ ಥರ ಇಲ್ಲ ಸರ್. ನೀವೊಂದು ಹಾಡು ನಾವು ಬಿಟ್ಟಿರ್ಬೋದು, ಅದು ಏನಂದರೆ ಹೀರೋಯಿನು, ಯಾಕಂದರೆ ಅವಳ ಪಾಯಿಂಟ್ ಆಫ್ ವ್ಯೂ ಇದೆ ಕಂಪ್ಲೀಟ್ಲಿ, ಅದು ಎರಡು ನಿಮ್ಗೆ ಡಿವೈಡ್ ಥರ ಇಲ್ಲ. ಗೊತ್ತಾಯಿತು. ಸೊ ಇದು ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ನಮಗೆಲ್ಲ ತುಂಬ ಸ್ಪೇಸ್ ಲವ್ ಕೊಡೋಕ್ಕಾಗಲ್ಲ. ಬಟ್ ಅವಳದು ತುಂಬ ಒನ್ ಸೈಡೆಡ್ ಲವ್. ಸೊ ಆ ಒನ್ ಸೈಡೆಡ್ ಲವ್ನ ಹೀರೋ ಎನ್ಕ್ಯಾಶ್ ಮಾಡ್ಕೊಂಡು ಒಂದು ಯಾವುದೋ ಒಂದು ಕೆಲಸಕ್ಕೆ ಅವಳನ್ನ ಯೂಸ್ ಮಾಡ್ಕೋತಾನೆ, ಅದ್ರ ಮೇಲೆ ಅದು ಇಮೋಷನ್ ಟ್ರಾವೆಲ್ ಆಗುತ್ತೆ. ಸೊ ಅವಳ ಲವ್ ಎಷ್ಟು ಪ್ಯೂರ್ ಇದೆ ಅವನ ಮೇಲೆ ಅನ್ನೋದಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅದೊಂದು ಸಾಂಗ್ ನಾವು ಇಟ್ಟಿದ್ದೀವಿ. ಯಾಕಂದರೆ ಅದನ್ನು ತುಂಬ ಸೀನ್ ಮೂಲಕ ನಾವು ಮಾಡೋಕ್ಕೆ ಸ್ಪೇಸ್ ಇಲ್ಲ ಅಲ್ಲಿ. ಥ್ರಿಲ್ಲರಲ್ಲಿ ನಾವು ಅದನ್ನು ತೋರ್ಸೋಕ್ಕೆ ಆಗಲ್ಲ, ಯಾಕಂದರೆ ಕತೆ ಜೊತೆ ಆ ಲವ್ ಟ್ರ್ಯಾಕ್ ನಮ್ಗೆ ಬ್ಲೆಂಡೇ ಆಗ್ತಿರಲಿಲ್ಲ. ಸೊ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂಲ್ಲಿ ಅವಳನ್ನ ಎಷ್ಟು ಇಷ್ಟಪಡ್ತಾಳೆ ಅನ್ನೋ ಆಡಿಯನ್ಸ್ಗೆ ಕನೆಕ್ಟ್ ಆಗೋಕ್ಕೆ ನಾವು ಅಲ್ಲಿ ಆ ಒಂದು ಸಾಂಗ್ ಇಡಬೇಕಾಗಿತ್ತು. ಸೊ ಅದು ಬಿಟ್ಟರೆ ಮತ್ತು ಸಿನಿಮಾದಲ್ಲಿ ಒಂದು ಥೀಮ್ ಸಾಂಗ್ ಇದೆ, ಬಿಟ್ಟರೆ ಎಲ್ಲೂ ಸಾಂಗ್ ಇಲ್ಲ. ಇಟ್ಸ್ ಪ್ಯೂರ್ ಥ್ರಿಲ್ಲರ್ ಕಮ್ ಡ್ರಾಮಾ. ಸರ್, ಈಗ ಒಬ್ಬ ನಿರ್ದೇಶಕನಾಗಿ ನಿರ್ಮಾಣ ಮಾಡಿದ್ದೀರಿ, ನಿರ್ದೇಶಕನಾಗಿ ಸಿನಿಮಾ ನೋಡಿದ್ರೆ ಹೇಗೆ ಅನ್ನಿಸ್ತದೆ ನಿಮಗೆ? ಭಾಳ ಇಷ್ಟ ಆಗುತ್ತೆ ಸರ್. ಸರ್ ಏನಾಗಿದೆ, ಈಗ ನಾನು ತುಂಬ ಸಲ ನಿಮ್ಮ ರಿವ್ಯೂ ನೋಡ್ಕೊತಾ ಬಂದವನು, ನಿಮ್ಮ ಮುಂದುಗಡೆ ಕೆಲಸ ಮಾಡ್ಕೊಂಡು ಬಂದವನು, ನಿಮ್ಮ ಜೊತೆಯಲ್ಲಿ ಅಲ್ಲಿದ್ದರೂ ಕೂಡ ನಿಮ್ಮ ಸೈಡಲ್ಲೇ ಬೆಳೆದುಕೊಂಡು ಬಂದವನು. ಯಾಕಂದರೆ ನಿಮ್ಮ ರಿವ್ಯೂ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಸಂದರ್ಶನಗಳು ನಾನು ಅವತ್ತಿಂದನೂ ನೋಡ್ಕೊಂಡ್ಬಂದಿದ್ದೀನಿ, ಇವತ್ತಿನವರೆಗೂ ಕೂಡ ಕುಗ್ಗಿಲ್ಲ. ಆಮೇಲೆ ಗಣಪತಿ ಭಟ್ ಸರ್ ಅಂತ ಹೇಳಿದ್ರೆ ರಿವ್ಯೂ ನೋಡೋರಿದ್ದಾರೆ, ಇನ್ಕ್ಲೂಡಿಂಗ್ ನಾನು ಕೂಡ ಸರ್. ಸರ್ ಒಬ್ಬ ಡೈರೆಕ್ಟ್ರಾಗಿ ನಾನು ಈ ಸಿನಿಮಾ ನೋಡಬೇಕು ಅಂದರೆ ನನಗೆ ಸ್ವಂತಿಕೆಗೆ ಸರ್ ಭಾಳ ಖುಷಿಯಾಗಿದೆ. ಈ ಥರದೊಂದು ಒಳ್ಳೆ ಸಿನಿಮಾ ನಾನು ನಿರ್ಮಾಣ ಮಾಡೋದನ್ನ ಅಂತ. ಆದರೆ ನನಗೂ ಒಂದು ಅಭಿರುಚಿ ಇದೆ. ಸೊ ಒಬ್ಬ ಡೈರೆಕ್ಟ್ರಾಗಿ ನನಗೆ ಎಂಥ ಅಭಿರುಚಿ ಇದೆ ಅನ್ನೋದು ಈ ಸಿನಿಮಾದ ಮೂಲಕ ಗೊತ್ತಾಗುತ್ತೆ. ಯಾಕಂದರೆ ಈ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಅಭಿರುಚಿ ಇರಬೇಕು ಸರ್. ಹೌದು, ನಿರ್ಮಾಪಕರಿಗೆ ಅಭಿರುಚಿ ಇಲ್ಲದಿದ್ದರೆ ಈ ಸಿನಿಮಾ ನಿರ್ಮಾಣ ಮಾಡೋಕ್ಕಾಗೋದಿಲ್ಲ ಸರ್. ಆಮೇಲೆ ಪಾತ್ರಗಳು ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇರುತ್ತೆ ಅಂದರೆ, ಹೇಗೆ ಪ್ಲೇ ಆಗುತ್ತೆ ಅಂದರೆ ನಿಮಗೆ ಎಲ್ಲೂ ಬೇಜಾರು ಅನ್ಸೋದೇ ಇಲ್ಲ. ನಿಮಗೆ ಡೈಲಾಗ್ ಕೇಳ್ತಾ ಇದ್ದರೆ ಹಬ್ಬ ಸರ್, ಹಬ್ಬ. ಈ ಡೈಲಾಗ್ ಆಯಿತು, ಆ ಡೈಲಾಗ್ ಆಯಿತು. ಸೊ ಒಟ್ಟಾರೆ ಇಡೀ ಸಿನಿಮಾದಲ್ಲಿ ನಿಮಗೆ ಸಂಭಾಷಣೆ ಎಂಟರ್ಟೈನ್ಮೆಂಟ್ ಖಂಡಿತವಾಗಿ. ರಘು ನಿಡೋಳಿ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಜೊತೆಗೆ ಸರ್ ದಿಗಂತ್ ಪರ್ಫಾರ್ಮೆನ್ಸ್ ನಾನು ಉತ್ಪ್ರೇಕ್ಷೆ ಹೇಳೋಕ್ಕಾಗಲ್ಲ. ಆಮೇಲೆ ನಮ್ಮ ಸಿನಿಮಾ ಜನ ಬಂದು ಥಿಯೇಟ್ರಲ್ಲಿ ನೋಡಿಬಿಡ್ಲಿ, ನಮ್ಮ ಸಿನಿಮಾಗೆ ಚಪ್ಪಾಳೆ ಹೊಡೆದ್ಬಿಡ್ಲಿ, ಅದಿಲ್ಲ ಸರ್. ಆ ಇಂಟೆನ್ಷನ್ ಇಲ್ಲ. ಜನರಿಗೆ ಸಿನಿಮಾ ಇಷ್ಟ ಆದರೆ ನೋಡ್ತಾರೆ ಸರ್, ಖಂಡಿತವಾಗಲು. ಆದರೆ ಇಷ್ಟ ಆಗೇ ಆಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಭರವಸೆ ಇದೆ, ಖಂಡಿತ ಭರವಸೆ ಇದೆ ಸರ್. ಆದರೆ ದಿಗಂತ್ ಯಾವತ್ತೂ ಕೂಡ ನಮ್ಮ ಚಿತ್ರೀಕರಣದಲ್ಲಿ ಕಾಯಿಸೋದಾಗಲಿ, ತೊಂದರೆ ಮಾಡೋದಾಗಲಿ, ಫೋನ್ ಎತ್ತದೇ ಇರೋದಾಗಲಿ ಖಂಡಿತ ಇಲ್ಲ ಸರ್. ನನಗೆ ಬೇರೆಯವರೆಲ್ಲ ಕೇಳಿದ್ರು, ಇಲ್ಲ ಅವ್ರ ಮೇಲೆ ಆ ಆಕ್ಷೇಪ ಇದೆ. ಇದೆ ಸರ್, ಅದು ನೇರವಾದ ಮಾತು. ಭಾಳ ಜನ ಕೇಳಿದ್ರು ನನಗೆ, ಸರ್ ನೀವು ಸಿನಿಮಾ ಮುಗೀತಾ ಅಂತ. ಹೌದು, ಯಾಕೆ ಸರ್? ದಿಗಂತ್ ಅವರು ಹೇಗೆ? ಏನಿಲ್ಲ, ಫೈನ್ ಅಂತ ಹೇಳಿದೆ. ಅವರು ಯಾವಾಗಲೂ ಸರ್, ನಾನು ಶೂಟಿಂಗ್ ಶುರುವಾಗಿಂತ ಮೊದಲು ಅಣ್ಣಯ್ಯ ಅಂತ ಕರೀತಾ ಇದ್ರು, ನಾನು ಅವ್ರಿಗೆ ತಮ್ಮಯ್ಯ ಅಂತ ಕರೀತಾ ಇದ್ದೆ ಫೋನ್ ಮಾಡಿದಾಗೆಲ್ಲ. ಹಾಗೆ ಇವತ್ತು ಕೂಡ ಪ್ರೀತಿ ಹೆಚ್ಚಾಗಿದೆ, ಬಾಂಧವ್ಯ ಭಾಳ ಜಟಿಲವಾಗಿದೆ ಸರ್. ಇನ್ನೂ ಗಾಢವಾದ ನಮ್ಮ ಸಂಬಂಧಗಳು ಬೇರೂರಿದೆ ವಿನ ಯಾವತ್ತೂ ನಾನು ಬೇಜಾರ ಮಾಡಿಕೊಂಡಿಲ್ಲ. ನನ್ನ ಮೇಲೆ ಅವರಿಗೂ ಬೇಸರ ಇಲ್ಲ. ಯಾಕಂದರೆ ಪ್ರತಿ ಹಂತದಲ್ಲೂ ಕೂಡ ಆ ನಗು ಮತ್ತು ಆ ಕೆಲಸದ ಒಂದು ಫ್ಲೇವರ್ ಏನಿದೆಯಲ್ಲ ಅದನ್ನು ಕಾಪಾಡ್ಕೊಂಡು ಬಂದಿದ್ದೀನಿ ಸರ್. ರಘು, ನಿಮ್ಮ ಪ್ರಥಮ ಸಿನಿಮಾ. ಹೌದು ಸರ್. ಈಗ ಬಂದ ಸಿನಿಮಾಗಳೆಲ್ಲ ಒಳ್ಳೆಯದಿದೆ ಅಂತ ಒಂದು ಮೌತ್ ಟಾಕ್ ಬಂದರೂ ಕೂಡ ಥಿಯೇಟ್ರಿಗೆ ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ಜನ ಬರ್ತಾ ಇಲ್ಲ. ಹೊಸಬರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಕೂಡ ಎಲ್ಲೋ ಒಂದು ಕಡೆ ಹೀಗೆ ಆಗ್ತಾ ಇದೆ. ನಿರ್ಮಾಪಕರು ಕೊನೆಗೂ ಮಾಧ್ಯಮದ ಎದುರು ಗೋಳುವಂಥ ಅಳುವ ಪರಿಸ್ಥಿತಿ ಎಲ್ಲ ನೋಡ್ತಾ ಇದ್ದೇವೆ. ತುಂಬ ಎಗನೆಸ್ಟ್ ಆಗಿದೆ. ಅಂದರೆ ಒಂದು ಸಿನಿಮಾದ ಬಿಡುಗಡೆಗೆ ಆ ಇಡೀ ವಾತಾವರಣ ತುಂಬ ವಿರುದ್ಧವಾಗಿದೆ. ಇಂಥ ಸಂದರ್ಭದಲ್ಲಿ ಬರ್ತಾ ಇದ್ದೀರಿ, ಏನು ಅನ್ನಿಸ್ತದೆ?
ಇಲ್ಲ ಸರ್, ಅದೊಂದು ಭಯ ಖಂಡಿತ ಇದೆ. ನಾನು ಅದನ್ನು ಇಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ, ಖಂಡಿತ ಇದೆ. ಬಟ್ ನನಗೆಲ್ಲೋ ಏನು ಅನಿಸುತ್ತೆ ಅಂದರೆ, ಜನಕ್ಕೆ ಅಂದರೆ ಈಗ ಒಂದು ಪ್ರೊಡ್ಯೂಸರ್ ಆವಾಗ ಹೇಳ್ದಂಗೆ ತುಂಬ ಜಾಸ್ತಿ ನಮ್ಮ ಅಂದರೆ ಡಿಮಾಂಡ್ಗಿಂತ ಜಾಸ್ತಿ ಸಪ್ಲೈ ಮಾಡ್ತಿದ್ದೀವಿ ಅಂತ ನಮ್ಗೆ ಅನಿಸಿಲ್ಲ. ಅಂದರೆ 6-8 ಸಿನಿಮಾ ಆದಾಗ ಸರ್ ನಾವು 12-14 ಸಿನಿಮಾ ರಂಗದಲ್ಲೇ ಇದ್ದು ನಾವೇ ಅದನ್ನು ಅಂದರೆ ನಾವು ಥಿಯೇಟ್ರಿಗೆ ಹೋಗಿ ನಾವೇ ನೋಡ್ತಾ ಇಲ್ಲ ನಮ್ಮ ಸಿನಿಮಾ ಅಂತ. ಅಂದರೆ ಒಂದಷ್ಟು ನಾವೀಗ 6 ಸಿನಿಮಾದಲ್ಲಿ 1-2 ನೋಡ್ತೀವಿ, ಜಾಸ್ತಿ ಅಂದರೆ 3 ನೋಡ್ತೀವಿ, ನೋಡ್ಲಿಕ್ಕೆ ಆಗೋದಿಲ್ಲ, ನೋಡೋಕ್ಕಾಗಲ್ಲ. ಸೊ ನಮಗೆ ಅದು ನಾವು ಇಲ್ಲೇ ಇಂಡಸ್ಟ್ರಿಯಲ್ಲಿ ಇದ್ದು ನಾವೇ ನೋಡಿದಾಗ ಒಂದು ಕಾಮನ್ ಜನಕ್ಕೆ ನಾವು ಅದನ್ನು ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಒಂದು ಜನರ ಅಭಿರುಚಿನ ನಾವು ಒಂದು ಸ್ವಲ್ಪ ಕೆಡಿಸ್ಬಿಟ್ಟಿದ್ದೀವಿ ಅನಿಸುತ್ತೆ ಎಲ್ಲೋ. ಅಂದರೆ ಗೊತ್ತಿಲ್ಲ, ಅಂದರೆ ಟೂ ಮಚ್ ಇದು ಕೊಟ್ಟು ಜನಕ್ಕೆ ಅದು ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಸರ್. ಅಂದರೆ ತುಂಬ ಜನ ಮೌತ್ ಪಬ್ಲಿಸಿಟಿ ಕೂಡ ಜನ ನಮ್ಮದೇ ಇರೋ ಪರಿಸ್ಥಿತಿ ಆಗಿಬಿಟ್ಟಿದೆ. ಸೊ ಅದು ನಾವು ಏನಿಲ್ಲ ಸರ್, ಒಳ್ಳೆ ಸಿನಿಮಾ ಮಾಡಿ ಅದನ್ನು ಬೆಳೆಸಬೇಕು ಜನಕ್ಕೆ. ಒಂದು 5-6 ಸೀರೀಸ್ ಒಳ್ಳೆ ಸಿನಿಮಾಗಳು ಬಂದಾಗ ನ್ಯಾಚುರಲಿ ಜನ ಬಂದೇ ಬರ್ತಾರೆ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಹೋಲಿಸ್ಬೇಕಾಗಿದೆ ಸರ್ ನಾವು, ಅಂದರೆ ಒಳ್ಳೆ ಸಿನಿಮಾಗಳು ಕೊಟ್ಟು ಅಭಿರುಚಿ ಬೆಳೆಸಬೇಕು, ಅಥವಾ ಅಭಿರುಚಿ ಹಾಳಾದದ್ದನ್ನು ಮತ್ತೆ ಅದಕ್ಕೆ ಸರಿಯಾದ ನೆಲೆಗೆ ತರಬೇಕು. ಒಂದು ಅಂದರೆ ನನಗನ್ಸೋದು ರಘು, ಅಭಿರುಚಿ ಹಾಗಾದರೆ ಅಭಿರುಚಿ ಹಾಳು ಮಾಡಿದ್ದೇವಾ, ಅಥವಾ ಅಭಿರುಚಿ ಹಾಳಾಗಿದೆಯಾ, ಅಥವಾ ಅಭಿರುಚಿಯನ್ನು ಕೆಡಿಸಿದ್ದೇವಾ ಗೊತ್ತಿಲ್ಲ. ಆದರೆ ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ ಅನ್ನೋದಂತೂ ಸತ್ಯ. ಸಿನಿಮಾ ಒಳ್ಳೇದಿದೆ ಅಂತ ಹೇಳಿದರೂ ಬರ್ತಾ ಇಲ್ಲ, ಅದು ಭಯಾನಕ. ಸೊ ಹಾಗಾಗಿ ಈಗ ಒಂದು ಹಂತದಲ್ಲಿ ಒಂದು ಸಿನಿಮಾ ಅದ್ಭುತವಾಗಿ ಗೆದ್ದು ಇಡೀ ಒಂದು ಚಿತ್ರರಂಗ ಒಂದು ಸರಿ ಕುಲುಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಒಂದು ಸರಿ ಆಯಿತು, KGF, ಕಾಂತಾರ, ಚಾರ್ಲಿ ಈ ಥರದಿಂದ ಆಯಿತು. ಆಲ್ಮೋಸ್ಟ್ ಹಾಸ್ಟೆಲ್ ಹುಡುಗರು, ಸಾಗರದ ಆಚೆ ಈ ಥರದ್ದೆಲ್ಲ. ಆದರೆ ಅದರ ನಂತರವೂ ಇದು ಹಾಗೆ ಮುಂದುವರಿತಾ ಇದೆ. ಹಾಗಾಗಿ ಏನಾಗ್ತಾ ಇದೆ ಅನ್ನೋದು ಸ್ವಲ್ಪ ಅರ್ಥ ಆಗದೇ ಇದ್ದ ಸ್ಥಿತಿಯಲ್ಲಿದೆ. ಹೌದು ಸರ್, ಅದೇ ಈಗ ನಮ್ಗೆ ಅದೊಂದು ಭಯ ನಮಗೆ ಖಂಡಿತ ಇದೆ ಸರ್. ಬಟ್ ಅದೇ ಅಂದರೆ ಜನಕ್ಕೆ ಸಿನಿಮಾ ಕನೆಕ್ಟ್ ಆಗಬೇಕು ಸರ್. ಅದನ್ನು ಕನೆಕ್ಟ್ ಹೆಂಗೆ ಮಾಡೋದು ಅನ್ನೋದೇ ನಮಗೆ ಒಂದು ದೊಡ್ಡ ಹೋರಾಟ ಆಗಿದೆ. ಸೊ ಅದಕ್ಕೆ ಹೆಂಗೆ ಅಂದರೆ ಒಬ್ಬ ನಿರ್ದೇಶಕನಾಗಿ ನಿಮ್ಮ ಸಿನಿಮಾದ ಫ್ಲೇವರು ಆ ಕನೆಕ್ಟಿವಿಟಿಯನ್ನು ಮತ್ತೆ ತರ್ತದೆ ಅಂತ ಅನಿಸಿದೆ ನಾನು ನಂಬಿಕೆ ಇದೆ ಸರ್, ಆ ನಂಬಿಕೆ ಇದೆ. ಅಂದರೆ ನಾವೀಗ ನಮ್ಮ ಸಿನಿಮಾ ಬಗ್ಗೆ ನಾವು ತುಂಬ ಅದು ಮುಖಸ್ತುತಿ ಆಗ್ಬಿಡುತ್ತೆ. ಅದು ಹೇಳ್ಬೋದು ಎಲ್ಲ ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ದೀವಿ, ನೋಡಲ್ಲ ಹಂಗೆ ಪರಿಸ್ಥಿತಿ ಇದೆ. ಬಟ್ ನನಗನ್ಸುತ್ತೆ ನಮ್ಮ ಈಗ ಟ್ರೈಲರ್ ಲಾಂಚ್ ಆದಮೇಲೆ ನಮ್ಮ ಜನ ಕನೆಕ್ಟ್ ಆಗಿಬಿಡ್ತಾರೆ. ಈಗ ತುಂಬ ದಿನ ಆದಮೇಲೆ ಈ ಥರದೊಂದು ಸಿನಿಮಾಗೆ ನಾವು ಅಂತ ನಮ್ಗೆ ಹೋಪ್ಸ್ ಇದೆ ಸರ್. ಒಂದು ಸಲ ನಮಗೆ ಒಂದು ಗುಡ್ ಪಬ್ಲಿಸಿಟಿ, ಗುಡ್ ಮೌತ್ ಟಾಕ್ ನಮ್ಮ ಸಿನಿಮಾಗೆ ಬರುತ್ತೆ. ಅದು ಒಂದು ಎಂಟರ್ಟೈನ್ಮೆಂಟಲ್ಲಿ ಇದಕ್ಕೆ ಜನ ಕನೆಕ್ಟ್ ಆಗ್ತಾರೆ ಅನ್ನೋದೊಂದು ಭರವಸೆ ಇದೆ ಸರ್. ಈಗ ಸರ್ ಬಿಡುಗಡೆ ಹೊತ್ತಿನಲ್ಲಿ ಯಾವ ರೀತಿ ವಾತಾವರಣ ಇದೆ? ನೀವು ಹೇಳಿದಾಗೆ ವಾತಾವರಣ ಕೆಡ್ದಾಗೆ ಇದೆ ಸರ್. ಈಗ ವಾರಕ್ಕೆ 12 ಸಿನಿಮಾ ಬಂದರೆ ಅದು ಏನು ಗೊತ್ತಾ ಸರ್, ನಮ್ಮ ಸಾವಿಗೆ ನಾವೇ ತಿಥಿ ಮಾಡ್ಕೊಂಡಾಗೆ. ನಮಗೆ ಒಂದು ಸಣ್ಣ ನಾಲೆಡ್ಜ್ ಇರಬೇಕು ಸರ್. ಈಗ ನಾವೆಲ್ಲರೂ ಕಷ್ಟಪಟ್ಟೆ ಸಿನಿಮಾ ಮಾಡಿರ್ತೀವಿ, ಯಾವುದೂ ಸುಲಭವಾಗಿ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಯಾವುದೋ ಬೇನಾಮಿ ಹಣ ತಂದು ಸಿನಿಮಾ ಮಾಡಿದವ್ರದ್ದು ವರ್ಗ ಬೇರೆ ಆಗುತ್ತೆ ಸರ್. ನಮ್ಮಂಥವರೆಲ್ಲ ಇದೇ ಬದುಕು, ಇಲ್ಲೇ ಉಳಿವು, ಇಲ್ಲೇ ಅಳಿವು ಅಂತ ಹೇಳಿ ಬೆಳಕನ್ನು ಕಾಣಬೇಕಾದ್ರೆ ಸಾಲ ಸೋಲ ಮಾಡಿರ್ತೀವಿ. ಹಾಗಾಗಿ ಏನಂದರೆ ನಾವು ಒಂದು ವಾರಕ್ಕೆ ಮಾತಾಡ್ಕೋಬೇಕು. ನಾವು ಅಟ್ಲೀಸ್ಟ್ ಫಿಲ್ಮ್ ಚೇಂಬರಲ್ಲಿ ಕೂತಿರ್ತಾರಲ್ಲ ಸರ್, ಅವರು ಅಟ್ಲೀಸ್ಟ್ ಮುಂದೆ ಬಂದು ಇಲ್ಲ ಇದು ವಾತಾವರಣ ಕೆಟ್ಟು ಹೋಗ್ತಾ ಇದೆ, ನಾವೆಲ್ಲರೂ ಹಾಳಾಗ್ತಾ ಇದ್ದೀವಿ, ಕೂತಿದ್ದಾರೆ ಸರ್, ಆರಾಮ್ಸೆ ಕೂತಿದ್ದಾರೆ, ಏನು ತೊಂದರೆ ಇಲ್ಲ, ಆರಾಮ್ಸೆ ಕೂತಿದ್ದಾರೆ. ಬಟ್ ಅವರೆಲ್ಲೂ ಹೊರಗಡೆ ಕಾಣಿಸ್ಕೊಳ್ಳಲ್ಲ ಸರ್. ಯಾವ್ದಾರ ಮೀಟಿಂಗು ಚಳವಳಿ ಇದ್ದರೆ ಆಗ ಎಲ್ಲ ಹೊರಗಡೆ ಬಂದಿರ್ತಾರೆ, ಅದು ಫೋಟೋಕ್ಕೆ ಸರ್, ಅದಕ್ಕೆ ಬರ್ತಾರೆ. ಅದು ಬಿಟ್ಟರೆ ಬೇರೆ ಇನ್ಯಾವುದಕ್ಕೂ ಬರೋದು ವಿಧಾನಸೌಧಕ್ಕೆ. ಅಷ್ಟೇ ಸರ್, ಕರೆಕ್ಟ್. ಚೇಂಬರ್ ಅಂದರೆ ಅಲ್ಲಿಗೆ ಅದು ಸೀಮಿತವಾಗೋಗಿದೆ. ಆದರೆ ನಾವೇ ಅರ್ಥ ಮಾಡ್ಕೋಬೇಕಾಗಿದೆ. ಅನಾಥವಾಗಿದೆ ಕನ್ನಡ ಚಿತ್ರರಂಗ, ಇಷ್ಟೇ ಸರ್, ಅನಾಥವಾಗಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಇದರ ಬಗ್ಗೆ ಯೋಚನೆನೂ ಮಾಡೋರಿಲ್ಲ. ಬರ್ತದೆ, ಸೋಲ್ತದೆ, ಆ ನಿರ್ಮಾಪಕ ಮನೆ ಮಠ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತವಾಗಲು ಅವ್ರಿಗೇನು ಇದ್ರ ಬಗ್ಗೆ ಗಮನನೇ ಇಲ್ಲ ಸರ್. ಏನು ಸಿನಿಮಾ ಬರ್ತಾ ಇದೆ, ಏನು ಹೋಗ್ತಿದೆ, ಏನಾಗ್ತಿದೆ ಅನ್ನೋ ಸಣ್ಣ ಒಂದು ಆಲೋಚನೆ ಮಾಡುವಂಥ ವಿವೇಚನೆ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಏನೂ ಇಲ್ಲ. ಆದರೆ ನನಗನ್ಸುತ್ತೆ ಸರ್, ತುಂಬ ಕೈ ಘಟನೆಗಳ ಮೇಲೆ ಯಾವತ್ತೋ ಒಂದು ದಿವಸ ಒಂದು ಒಳ್ಳೆ ಘಟನೆ ನಡೀಲೇಬೇಕು, ಬರಲೇಬೇಕು, ಕಾಲ ಬದಲಾಗಲೇಬೇಕು. ಅದು ಮಾರಿಗಳಿಂದ ಯಾಕೆ ಆಗಬಾರ್ದು ಸರ್? ಆಗಬೇಕು ಅಲ್ವಾ ಸರ್? ಹಾಗಾಗಿ ಆ ನಿರೀಕ್ಷೆ ನನಗೆ ಖಂಡಿತ ಇದೆ ಸರ್. ಸೊ ರಘು, ನಿಮ್ಮ ಮೊದಲನೇ ಸಿನಿಮಾ ನಿಮಗೆ ಅತ್ಯಂತ ಭರವಸೆದಾಯಕವಾದ ಸಿನಿಮಾ. ಅದು ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಅನುಭವ ಬಹುಶಃ 20 ವರ್ಷದಿಂದ ಚಿತ್ರರಂಗದ ಒಟ್ಟು ಪ್ರಯಾಣ ನಿಮ್ಮ ಚಿತ್ರದವರೆಗೆ ಈಗ ಬಂದು ನಿಂತಿದೆ. ಬಹುಶಃ ಇನ್ನು ನಿಮ್ಮ ನಿರ್ದೇಶನದ ಚಿತ್ರ ಅಂತ ಕರೆಯುವ ದಿನಗಳು ನಮಗೆ ಸಿಕ್ಕಿದೆ.
ಅದು ಭಾಳ ಯಶಸ್ವಿಯಾಗಿ ಮುಂದುವರಿಲಿ, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಧನ್ಯವಾದ. ರಘುವರ್ಧನ್, ಇಷ್ಟು ವರ್ಷ ನಿಮ್ಮ ಪ್ರಾಮಾಣಿಕವಾದಂಥ ನಿರ್ದೇಶನಕ್ಕೆ ಈ ನಿರ್ಮಾಣ ನಿಮಗೊಂದು ಸುಖವನ್ನು, ಸಂತೃಪ್ತಿಯನ್ನು, ಮತ್ತೆ 10 ಚಿತ್ರ ನಿರ್ಮಾಣ ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ನಿಮ್ಮ ಆರೈಕೆ.